ಡಿ.ಕೆ. ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ರಾಹುಲ್ ಗಾಂಧಿ ಬರ್ತಾರಾ? ಇವತ್ತು ರಾಹುಲ್ ಗಾಂಧಿ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಆಗ್ತಾರೆ. ಪ್ರಮಾಣ ವಚನಕ್ಕೆ ಆಹ್ವಾನವನ್ನ ಕೂಡ ನೀಡ್ತಾರೆ. ರಾಹುಲ್ ಗಾಂಧಿ ಅವರು ಆ ಕಾರ್ಯಕ್ರಮದ ಜೊತೆಗೆ, ಪ್ರಮಾಣ ವಚನ ಕಾರ್ಯಕ್ರಮದ ಜೊತೆಗೆ ಕೆಪಿಸಿಸಿಯ ಕಚೇರಿಗಳಿಗೆ ಶಂಕುಸ್ಥಾಪನೆಯೂ ಕೂಡ ನಾಳೆಯೇ ನಡೆಯೋದಕ್ಕಿದೆ. ಕೆಪಿಸಿಸಿ ಕಚೇರಿಗಳ ಶಂಕುಸ್ಥಾಪನೆ ಅದನ್ನು ಕೂಡ ನೆರವೇರಿಸಲಿ ಅಂತ ಡಿ.ಕೆ. ಶಿವಕುಮಾರ್ ಅವರ ಯೋಚನೆ ಇರೋದು. ಪ್ರಮಾಣ ವಚನ ಕಾರ್ಯಕ್ರಮದ ನಂತರ ಕೆಪಿಸಿಸಿ ಕಚೇರಿಗಳ ಶಂಕುಸ್ಥಾಪನೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರ ಮಹತ್ವದ ಯೋಚನೆಯಾಗಿತ್ತದು. ಈಗ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅದಾದ ನಂತರ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಡೋರಿದ್ದಾರೆ. ಅದಕ್ಕೂ ಮುಂಚೆ ಅವರ ಮಹತ್ವಾಕಾಂಕ್ಷೆಯ ಯೋಚನೆ ಏನಿತ್ತು? ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ನ ಕಚೇರಿ ಇರಬೇಕು, ಸ್ವಂತ ಕಟ್ಟಡ ಇರಬೇಕು, ಇದೆಲ್ಲ ಅವರ ಯೋಚನೆಯಾಗಿತ್ತು. ಅದರಂತೆ ಬಹಳ ಕಡೆ ಸರ್ಕಾರವೇ ನಿವೇಶನಗಳನ್ನು ಕೊಟ್ಟಿದೆ ಕಾಂಗ್ರೆಸ್ ಕಚೇರಿಗೆ, ಮಿತ ದರದಲ್ಲಿ ಕಚೇರಿಗಳಾಗಿದ್ದಾವೆ. ಶಂಕುಸ್ಥಾಪನೆಯ ಕಾರ್ಯಕ್ರಮಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಲಿ ಅಂತ ಡಿ.ಕೆ. ಶಿವಕುಮಾರ್ ಬಯಸಿದ್ದಾರೆ. ಬರ್ತಾರಾ ರಾಹುಲ್ ಗಾಂಧಿ ನಾಳೆಯ ಕಾರ್ಯಕ್ರಮಕ್ಕೆ? ಇವತ್ತು ಡಿಸೈಡ್ ಆಗುತ್ತೆ. ನಾಳೆ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ, ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ಬ್ಯಾನರ್ಗಳನ್ನು ಹಾಕಲಾಗಿದೆ. ಬೆಂಗಳೂರಲ್ಲಿ ಬ್ಯಾನರ್ಗಳ ಹಾಕೋದಕ್ಕೆ ನಿಷೇಧ ಇದೆ ಹೈಕೋರ್ಟ್ನ ಆದೇಶದ ಕಾರಣಕ್ಕಾಗಿ. ಆಡಳಿತ ಪಕ್ಷ ಏನು ಮಾಡಿದ್ರು ನಡೆಯುತ್ತೆ. ಅಲ್ಲಲ್ಲಿ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಅದು ವಿಧಾನಸೌಧದಿಂದ ರಾಜಭವನದವರೆಗೂ ಹೈಕೋರ್ಟ್ ಮಾರ್ಗ, ಆ ಕಡೆಯಿಂದಲೂ ಕೂಡ ರಾಜಭವನದ ಹಿಂಭಾಗ, ಅಲ್ಲಿಂದಲೂ ಕೂಡ ಬೋರ್ಡ್ ಬ್ಯಾನರ್ಗಳನ್ನು ಹಾಕಿರೋದನ್ನು ನೋಡ್ತಾ ಇದ್ದೀರಿ ನೀವು. ಯೂತ್ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲ ಶುಭ ಹಾರೈಸಿ ಬೋರ್ಡ್ಗಳನ್ನು ಹಾಕಿದ್ದಾರೆ, ನೋಡ್ತಾ ಇದ್ದೀರಿ. ರೇಸ್ ಕೋರ್ಸ್ ರಸ್ತೆ, ಈ ಕಡೆ ವಿಧಾನಸೌಧ ಟು ರಾಜಭವನ, ವಿಧಾನಸೌಧದ ಎರಡೂ ಕಡೆಯಲ್ಲೂ ಕೂಡ ಬ್ಯಾನರ್ಗಳನ್ನು ಹಾಕಿದ್ದಾರೆ, ಧ್ವಜಗಳನ್ನು ನೆಟ್ಟಿದ್ದಾರೆ. ರಸ್ತೆಯುದ್ದಕ್ಕೂ ಧ್ವಜಗಳು ಕಾಣಿಸ್ತಾ ಇದೆ. ಈಗ ಹಿಂದೊಮ್ಮೆ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಗಳೂರಿನ ಇನ್ಚಾರ್ಜ್ ಆಗಿದ್ದಾಗ ಅವರು ಹೇಳಿದರು, ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸ್ ಹಾಕಿ ಅಂತ. ಈಗ ಅವರೇ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಹೈಕೋರ್ಟ್ನ ಸೂಚನೆ ಇದೆ, ಬ್ಯಾನರ್ ಬಂಟಿಂಗ್ಸ್ಗಳಿಗೆ ನಿಷೇಧ ಇದೆ. ಬಟ್ ಅದು ಯಾವ ನಿಯಮವೂ ಕೂಡ ಕಾಂಗ್ರೆಸ್ಗೆ ಈ ಕ್ಷಣಕ್ಕೆ ಅನ್ವಯ ಆಗ್ತಿಲ್ಲ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಇಡೀ ಬೆಂಗಳೂರಿನ ಉದ್ದಗಲಕ್ಕೂ ಕೂಡ ಅವರಿಗೆ ಶುಭ ಕೋರುವಂತಹ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನ ಹಾಕಲಾಗಿದೆ. ನಾನೀಗ KR ಸರ್ಕಲ್ ಇದ್ದೀನಿ. KR ಸರ್ಕಲ್ ಸುತ್ತಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಕೋರುವಂತಹ ಒಂದು ಫ್ಲೆಕ್ಸ್ಗಳನ್ನು ಅವರ ಆತ್ಮೀಯರು, ಅವರ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಹಾಕಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಜಮೀರ್ ಅಹಮದ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಕೋರುವಂತಹ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ತಮ್ಮ ಭಾವಚಿತ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಫ್ಲೆಕ್ಸ್ ಅನ್ನು ಕೂಡ ಹಾಕುವ ಮೂಲಕ ಅವರಿಗೆ ನಾಳಿನ ಪ್ರಮಾಣ ವಚನಕ್ಕೆ ಶುಭ ಕೋರುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇಡೀ KR ಸರ್ಕಲ್ ಸುತ್ತಲೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರಿಗೆ ಶುಭ ಕೋರುವಂತಹ ಒಂದು ಫ್ಲೆಕ್ಸ್ ಗಳನ್ನು ಹಾಕಲಾಗಿರುವಂಥದ್ದು. ಕೇವಲ ಇದು KR ಸರ್ಕಲ್ ಅಷ್ಟೇ ಅಲ್ಲ, ಬೆಂಗಳೂರಿನ ಉದ್ದಗಲಕ್ಕೂ ಕೂಡ ವಿಧಾನಸೌಧಕ್ಕೆ ಕನೆಕ್ಟ್ ಆಗುವಂತಹ ಪ್ರತಿ ರಸ್ತೆಯಲ್ಲೂ ಕೂಡ ಈ ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕುವಂತ ಕೆಲಸ ಕೂಡ ಮಾಡಲಾಗಿದೆ. ಯಾಕಂದ್ರೆ ನಾಳೆ ನೂತನ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಶುಭ ಕೋರೋದಕ್ಕೆ ಅವರ ಆತ್ಮೀಯರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನ ಹಾಕುವ ಮೂಲಕ ತಮ್ಮ ಒಂದು ಹರ್ಷವನ್ನು ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಬೆಂಗಳೂರಿನ ಕೇವಲ KR ಸರ್ಕಲ್ ಅಷ್ಟೇ ಅಲ್ಲ, ವಿಧಾನಸೌಧ ಮುಂಭಾಗ ಸೇರಿದಂತೆ ಆನಂದರಾವ್ ಸರ್ಕಲ್, ಜೊತೆಗೆ ರೇಸ್ ಕೋರ್ಸ್ ರಸ್ತೆ, ಜೊತೆಗೆ ಸದಾಶಿವನ ನಗರ, ಹೀಗೆ ಪ್ರತಿ ಭಾಗದಲ್ಲೂ ಕೂಡ ಅವರಿಗೆ ಶುಭ ಕೋರುವಂತಹ ಕೆಲಸ ಕೂಡ ಮಾಡಲಾಗ್ತದೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಅಂತ ಹೇಳಿಬಿಟ್ಟು ಆ ಫ್ಲೆಕ್ಸ್ಗಳಲ್ಲಿ ಬರೆಸುವಂತಹ ಕೆಲಸ ಕೂಡ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಒಂದು ಖುಷಿ ಆಗ್ತಾ ಇದೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಶುಭ ಕೋರುವಂತಹ ಕೆಲಸವನ್ನ ಫ್ಲೆಕ್ಸ್ಗಳ ಮುಖಾಂತರವಾಗಿ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.